ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಏನಿರ್ಬೋದು ಆಪ್ಷನ್ಸ್ ನಮ್ಮ ಹತ್ರ ಅಂತ ನೋಡಮ್ಮ. ಆನ್ 18th ಮಾರ್ಚ್ ಇವತ್ತಿಗೆ ಎಕ್ಸ್ಪೈರಿನೂ ಇದೆ. ಓಕೆ, ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ಓಕೆ, ನಾನು ವಿಡಿಯೋ ಯಾಕೆ ಮಾಡಿರಲಿಲ್ಲ ಅಂತಂದ್ರೆ ಎಕ್ಸ್ ಫಾರ್ಮ್ ಆಗಬೇಕು. ಓಕೆ, ಸೊ ಅದು ಯಾವಾಗ ಆಗತ್ತೆ ಅವಾಗೆ ನಾನು ಮಾಡಿರೋ ವಿಡಿಯೋಸು ಒಂದು ವ್ಯಾಲಿಡ್ ಆಗತ್ತಲ್ವಾ. ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಸೊ ನನಗೆ ಇವತ್ತು ವಿಡಿಯೋ ಯಾಕೆ ಮಾಡ್ತಾ ಇರೋದಂತಂದ್ರೆ ಒಂದು ಸ್ವಲ್ಪ ಡಿಫ್ರೆನ್ಸ್ ನನಗೆ ಅನಿಸ್ತಾ ಇದೆ. ಇದು ಎಕ್ಸ್ ಫಾರ್ಮ್ ಆಗ್ಬಹುದು ಅಂತ. ಈಗ ನೋಡಿ, ಇದು ಎಕ್ಸ್ ಆದ್ರೆ ಇದು ವೈ ಫಾರ್ಮ್ ಆಗುತ್ತೆ. ಸೊ ನೀವು ವೈದು ಮೂವ್ಸ್ ನೀವು ಕೌಂಟ್ ಮಾಡಿದ್ರೆ ಇದು 1 2 3 4 5 6 ಓಕೆ 7 8 9 10 11 12 13 14 15 16 ಓಕೆ 15 ಆಗಿದೆ ತಿಳ್ಕೊಳ್ಳಿ. 16 ಅಂದ್ರೆ ಇದಿಲ್ಲ, ಇನ್ನೂ ಮುಗ್ದೇ ಇಲ್ಲ. ಓಕೆ, 16 ಇನ್ನೂ ಮುಗ್ದಿಲ್ಲ ಅಂತ. ಸೊ ಈಗ ನನಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ ವಾಯು ಯಾವತ್ತೂ ಸಹ 261% ಇರಲ್ಲ. ಓಕೆ, ಅದು ಮ್ಯಾಕ್ಸಿಮಮ್ 200% ಇರುತ್ತೆ. ಈಗ ನಾವು ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ ಏನಾದ್ರೂ ಹಾಕಿದ್ರೆ ಓಕೆ, ಇದು 200% ಇಂದ ಅಪ್ಸೈಡ್ ಮೂವ್ ಆಗ್ತಾ ಇದೆ. ಓಕೆ, ಸೊ ಅದಕ್ಕಾಗಿ ನನಗೆ ವಾಯ್ ಇಲ್ಲಿಗೆ ಮುಗಿದಿದೆ ಎನ್ನುವಂತ ಅನಿಸ್ತಾ ಇದೆ. ವಾಯ್ ಇಲ್ಲಿಗೆ ಮುಗಿದಿದೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ಹೋಗಿ ಟಚ್ ಆಗಿ ಮತ್ತೆ ಕೆಳಗಡೆ ಬರುತ್ತೆ. ಯಾಕಂದ್ರೆ ಬಟ್ ಈ ಕ್ಯಾಂಡಲ್ ನೋಡಿದ್ರೆ ಲೋ ಎಷ್ಟಿದೆ, 22,955 ಇದೆ. ಓಕೆ, ಸೊ ಇನ್ನು 50 ಪಾಯಿಂಟ್ಸ್ ಶಾರ್ಟೇಜ್ ಇದೆ. ಓಕೆ, ಬಟ್ ಅದು ಆಗತ್ತೋ ಇಲ್ಲೋ ಅಂತ ಹೇಳಲಿಕ್ಕೆ ಆಗಲ್ಲ, ಡೌಟ್. ಅದು ಮೋಸ್ಟ್ಲಿ ಈಗ ಇಲ್ಲಿಂದ ಒಂದು ಸ್ವಲ್ಪ ಮಾರ್ಕೆಟ್ ಮೂವೇ ಆಗಬಹುದು. ಈಗ ನೀವು ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಹಾಕೊಂಡ್ಬಿಡಿ. ಇದನ್ನ ಡಿಲೀಟ್ ಮಾಡ್ತೀನಿ ನನಗೆ. ಈ ಟ್ರೆಂಡ್ ಲೈನ್ ಇದೆಯಾ, ಕ್ಲೋನ್ ಮಾಡ್ಕೊಂಡು ಕೆಳಗಡೆ ಒಂದು ಇಟ್ಕೊಂಡ್ಬಿಡಿ. ಹೀಗೆ ಈ ಟ್ರೆಂಡ್ ಲೈನ್ ದಾಟಿ ಮತ್ತೆ ಇದೇನಾದ್ರೂ ರಿಟ್ರೇಸ್ಮೆಂಟ್ ಆಗಿ ಮೇಲ್ಗಡೆ ಹೋದ್ರೆ ಮಾರ್ಕೆಟ್ ನಿಮಗೆ ಇದು ಎಷ್ಟಿದೆ ಅಲ್ವಾ, ಅಷ್ಟು ಮೂಮೆಂಟ್ ಕೊಡುತ್ತೆ ನಿಮಗೆ. ಅಂದ್ರೆ ಮ್ಯಾಕ್ಸಿಮಮ್ 50% ವರೆಗೆ. ಓಕೆ, 50 to 60% ಇದ್ರ ಮಧ್ಯೆ ಅವ್ರ ಮ್ಯಾಕ್ಸ್ 60% ಹೋಗ್ಬೋದು. ಅಂದ್ರೆ ನಿಮಗೆ ಮಾರ್ಕೆಟ್ ಒಂದು ರೌಂಡ್ ಈಗ 1000 ಪಾಯಿಂಟ್ ವರೆಗೂ ಅಪ್ಸೈಡ್ ಹೋಗಬಹುದು. ಓಕೆ, ಇನ್ ಕೇಸ್ ನಮ್ದು ರೀಡಿಂಗ್ ಕರೆಕ್ಟ್ ಆಗಿದ್ದಿದ್ರೆ. ಓಕೆ, ಸೊ ಈ ಎಕ್ಸ್ 50% ವರೆಗೂ ನೀವು ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು. ಬಟ್ 3 ಮೂವ್ಸ್ ಅಲ್ಲಿ ಹೋಗುತ್ತೆ, 1 2 3 ಹಿಂಗೆ ಹೋಗುತ್ತೆ. ಓಕೆ, ಬಟ್ ನಂಬರ್ ಆಫ್ ಕ್ಯಾಂಡಲ್ಸ್ ನೋಡಿ, 1 2 3 4 5 ಕ್ಯಾಂಡಲ್ಸ್, 6 ಕ್ಯಾಂಡಲ್ಸ್. ಅಂದ್ರೆ ನೀವು ಒಂದು 2 days ಅಷ್ಟೇ ಮ್ಯಾಕ್ಸಿಮಮ್, ಅದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಅಪ್ಸೈಡ್ ಇರಲ್ಲ. ಬಟ್ ನೀವು ಈಗ 50% ಹೋದ ತಕ್ಷಣ ಅಲರ್ಟ್ ಆಗಿಬಿಡಿ. ಓಕೆ, ಸೊ ಇಲ್ಲಿವರೆಗೂ ಅಪ್ಸೈಡ್ ಹೋಗಿ ಮತ್ತೆ ನಿಮಗೆ ಡೌನ್ ಸೈಡ್ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ನಾನು ಓವರ್ ಆಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಮ್ಮ ಜೆಡ್ ಈ ಝೋನ್ಗೆ 23.6% ಓವರ್ ಆಲ್ಗೆ 21,900 ಆರ್ 22,000 ಆಸ್ಪಾಸಿಗೆ ಮಾರ್ಕೆಟ್ ಬಂದ್ರೆ
ಇಲ್ಲಿ ಒಂದು ರೌಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಸ್ವಲ್ಪ. ಓಕೆ, ಇಲ್ಲಿ ರಿಸ್ಕ್ ಹೋಗ್ಬೇಕು. ಇಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು ಮ್ಯೂಚುವಲ್ ಫಂಡ್ಸ್ ಎಲ್ಲ ಏನಾದ್ರು ಇನ್ವೆಸ್ಟ್ ಮಾಡೋರಿದ್ರೆ, ಓಕೆ, ನೀವು ಸ್ಟಾಕ್ಸ್ ಏನೋ ಪರ್ಚೇಸ್ ಮಾಡೋರಿದ್ರೆ ಇಲ್ಲಿಗೆ ಈ ಝೋನ್ಗೆ, ಈ ಚಡ್ಡಿಲ್ ಕಂಪ್ಲೀಟ್ ಆಗುತ್ತಲ್ವ 23.6ಗೆ ನಿಮ್ಗೆ 50% ಇನ್ವೆಸ್ಟ್ಮೆಂಟ್, 50% ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ಗೆ ಪ್ಲಾನ್ ಮಾಡಬಹುದು. ಓಕೆ, ಸೊ ಈಗ ನನಗೇನು ಅನ್ಸೋದು, ನಾವು ಪ್ರತಿ ಸಲನೂ ಎಕ್ಸ್ ಫಾರ್ಮ್ ಆಗುತ್ತೆ ಅಂತ ಮಾಡ್ತಾ ಇದ್ದೀವಿ, ಬಟ್ ಅದು ಎಕ್ಸ್ ಫಾರ್ಮ್ ಆಗ್ತಾ ಇಲ್ಲ. ಬಟ್ ಈಗ ಅದನ್ನ ಹೇಳ್ತೀನಿ, ಒಂದು ಅಪ್ಸೈಡ್ ಮೂವ್ ಪೆಂಡಿಂಗ್ ಇದೆ. ಅದು ಯಾರು ಬೇರಿಶ್ ಮಾಡ್ಲಿಕ್ಕೆ ಕೂತಿರ್ತಾರಲ್ವಾ, ಅವ್ರನ್ನೆಲ್ಲರನ್ನೂ ಟ್ರ್ಯಾಪ್ ಮಾಡುತ್ತೆ. ಅದು ತುಂಬಾ ಫಾಸ್ಟ್ ಆಗಿ ಅಪ್ಸೈಡ್ ಮೂವ್ ಆಗುತ್ತೆ. ನಿನ್ನೆ ಸಾಯಂಕಾಲ ಯಾವ ತರ ಮೂವ್ ಆಯ್ತು ನೀವು ನೋಡಿದ್ರಲ್ಲ, ಅದೇ ತರ ಆಗುತ್ತೆ. ಓಕೆ, ಸೊ ಇದು ನಂದು ಓವರ್ ಆಲ್ ವ್ಯೂ ನಿಫ್ಟಿ ಬಗ್ಗೆ. ಓಕೆ, ಈಗ ಬ್ಯಾಂಕ್ ನಿಫ್ಟಿ ಬಗ್ಗೆ ಸ್ವಲ್ಪ ನೋಡುವ. ಒಂದು ಬ್ಯಾಂಕ್ ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಮಾತ್ರ ತುಂಬಾ ಕ್ಲಿಯರ್ ಕಟ್ ಆಗಿ ಇಲಿಯಟ್ ವ್ಯೂನ ಫಾಲೋ ಮಾಡ್ತಾ ಇದೆ. ಸೊ ನಾವು ಇಲ್ಲಿಂದ ರೀಡಿಂಗ್ ಮಾಡ್ತಾ ಇದ್ದೀವಿ, ಅದು ಕರೆಕ್ಟ್ ಆಗಿ ರೀಡಿಂಗ್ ಮಾಡ್ತಾ ಇದ್ದೀವಿ. ಸೊ ಇದು ಎ ಬಿ ಸಿ ಆಗಿ ಸಿ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ. ಸಿ ಫಾರ್ಮ್ ಆಯ್ತು. ನಾವು ಎಕ್ಸ್ಪೆಕ್ಟ್ ಅರೌಂಡ್ 56,000 ವರೆಗೂ ಡೌನ್ ಸೈಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದಂತೂ ರೀಚ್ ಆಯ್ತು ಆಲ್ರೆಡಿ. ಆಮೇಲೆ ಈಗ ಸಿ ಆಗಿ ಇದು ಡಬ್ಲ್ಯೂ ಆಯ್ತು, ಇಲ್ಲಿ ಎಕ್ಸ್ ಆಯ್ತು. ಈಗ ನಂಗೆ ಇಲ್ಲಿ ವಾಯಿನ ಮೂವ್ಮೆಂಟ್ ಆಗಿ ಕ್ಲೋಸ್ ಆಗಿದೆ. ಈಗ ಎಕ್ಸ್ ಫಾರ್ಮ್ ಆಗ್ತಾ ಇದೆ. ಇದು ಎಕ್ಸ್ ಇದು ಎಷ್ಟಿದೆ ಅಲ್ವಾ ಅಷ್ಟೇ ಇದು ಫಾರ್ಮ್ ಆಗುತ್ತೆ ಹೆಚ್ಚು ಕಡಿಮೆ. ಓಕೆ, ಸೊ ನಿಮಗೆ ಇಲ್ಲಿವರೆಗೂ ಅಂದ್ರೆ ಇನ್ನೂ ಒಂದು 55,000 ವರೆಗೂ ಸ್ವಲ್ಪ ಮಾರ್ಕೆಟ್ ಅಪ್ಸೈಡ್ ಆಗ್ಬಹುದು. ಇಲ್ಲಿ ನಿಮಗೆ ಈ ಎಕ್ಸ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಮತ್ತೆ ಜೆಡ್ ಸೈಡ್ ಡೌನ್ ಸೈಡ್ ಬರುತ್ತೆ. ಓಕೆ, ಸೊ ರೇಷಿಯೋ ವೈಸ್ ನೀವು ಹೋದ್ರೆ ಆಕ್ಚುಲಿ 61 ಟಚ್ ಆಗಬೇಕು, ಆಗಿಲ್ಲ. ನಾವಿಲ್ಲಿ ಇದು ಮಾಡಿರ್ತೀವಿ. ಓಕೆ, ಸೊ ಆಲ್ಮೋಸ್ಟ್ ವಾಯು ಮುಗಿದಿದೆ ಈಗ. ಓಕೆ, ಸೊ ಇದು ಎಕ್ಸ್ ಇನ್ನು ಮೇಲಿಗೆ ಬರುತ್ತೆ. ಇದು ಸ್ಮಾಲ್ ಎಕ್ಸ್ ಇರೋದ್ರಿಂದ 50% ವರೆಗೂ ಅಪ್ಸೈಡ್ ಹೋಗ್ಬೋದು. 50% ಓಕೆ, 50% ಈ 50% ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಪ್ಸೈಡ್, ಅಂದ್ರೆ 55,000 ವರೆಗೂ. ಸೊ ಇನ್ನೂ 1,000 ಪಾಯಿಂಟ್ಸ್ ಅಪ್ಸೈಡ್ ನೀವು ಥಿಂಕ್ ಮಾಡಬಹುದು. ಓಕೆ, ಆಮೇಲೆ ಚೆಡ್ ಫಾರ್ಮ್ ಆಗುತ್ತೆ. ಇಲ್ಲಿಗೆ 23%ಗೆ ಸಮಯ ನೀವು ಮತ್ತೆ ರಿಸ್ಕ್ ತಗೋಬಹುದು ಇನ್ವೆಸ್ಟ್ಮೆಂಟ್ಗೆ. ಹೇಗೆ ನಿಫ್ಟಿಯಲ್ಲಿ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ರಿಸ್ಕ್ ತಗೋತಿರಲ್ವಾ, ಹಾಗೆ ನೀವು ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಇಲ್ಲ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಈ 23.6%ಗೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಪ್ಲಾನ್ ನೀವು ಮಾಡಬಹುದು. ಓಕೆ, ಸೊ ಈ ಝೋನಲ್ಲಿ ಒಂದು ರಿಸ್ಕ್ ತಗೋಬಹುದು ಅಷ್ಟೇ. ಓಕೆ, ಸೊ ಈಗ ವಾಯ್ ಆಗಿದೆ, ಎಕ್ಸ್ ಫಾರ್ಮ್ ಆಗುತ್ತೆ, ಮತ್ತೆ ಜಡ್ಡಿಗೆ ಕೆಳಗಡೆ ಬರುತ್ತೆ. ಇದು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ ನನ್ನ ಒಪಿನಿಯನ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಯಾರಾದ್ರಿಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಕ್ಲಾರಿಫೈ ಮಾಡ್ತೀನಿ. ಆಮೇಲೆ ವಿಡಿಯೋಸ್ನ ನಾನು ಈಗ ಡೈಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ವ್ಯೂಸ್ ಐಡಿಯಾ ಸೇಮ್ ಇದ್ರೆ, ಇವತ್ತಿನ ಐಡಿಯಾ ಮತ್ತು ನಾಳೆ ಐಡಿಯಾನು ಸೇಮ್ ಇದ್ರೆ ವಿಡಿಯೋ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅನ್ಸುತ್ತೆ. ಯಾವಾಗ ವ್ಯೂಸ್ ಚೇಂಜ್ ಆಗುತ್ತಲ್ವಾ ಅವತ್ತಿನ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮತ್ತೆ ಸಿಗುವ. ಥ್ಯಾಂಕ್ ಯು. ಯಾರಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಆಮೇಲೆ ಕೋರ್ಸ್ ವಿಡಿಯೋಸ್ನ ನಾನು ಆಲ್ರೆಡಿ ಮತ್ತೆ ಪೋಸ್ಟ್ ಮಾಡಿದ್ದೀನಿ ಈಗ. ಸೊ ನೀವು ನೋಡೋರು ಕೋರ್ಸ್ ವಿಡಿಯೋಸ್ನ ನೋಡಿ. ಓಕೆ, ಅಲ್ಲಿ ಸೀರಿಯಲ್ ವೈಸು ಎಲ್ಲವೂ ಕರೆಕ್ಟ್ ಆಗಿದೆ. ಓಕೆ, ಥ್ಯಾಂಕ್ ಯು.